ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ಸ್ಯಾರಿನ ಯೂಸ್ ಮಾಡಿ ಕಂಪ್ಲೀಟ್ ಆಗಿ ಫ್ಲೋರಲ್ ಪ್ರಿಂಟೆಡ್ ಜಾರ್ಜೆಟ್ ಸ್ಯಾರಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಮ್ಯಾಕ್ಸಿ ಫ್ರಾಕ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ತುಂಬಾನೇ ಈಸಿ ಇರತ್ತೆ. ಡೆಫಿನೆಟ್ಲಿ ನಿಮಗೆ ಲೈಕ್ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಅಂಡ್ ಈ ತರ ಫ್ರಾಕು ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ, ಟ್ರೆಂಡಿ ಆಗಿರತ್ತೆ ಅಂಡ್ ಸ್ಟೈಲಿಶ್ ಆಗೂ ಕಾಣಿಸುತ್ತೆ. ಸೊ ನಾನು ಇದಕ್ಕೆ ಫ್ರಿಲ್ಸ್ ತರ ಅಟ್ಯಾಚ್ ಮಾಡಿದ್ದೀನಿ. ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅಂಡ್ ಸ್ಲೀವ್ಸೂನು ಅಷ್ಟೇ ಸ್ವಲ್ಪ ಇದು ಪಫ್ ಸ್ಲೀವ್ ಏನಿದೆ ಆ ತರ ಅಟ್ಯಾಚ್ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಇರತ್ತೆ. ಇದಕ್ಕೆ ಎಲಾಸ್ಟಿಕ್ ಏನು ಯೂಸ್ ಮಾಡಿಲ್ಲ. ಸಿಂಪಲ್ ಆಗಿ ಜಸ್ಟ್ ಒಂದು ಪಾಲಿಸ್ಟರ್ ಲೈನಿಂಗ್ ಅಟ್ಯಾಚ್ ಮಾಡಿ ನಾರ್ಮಲ್ ಆಗಿ ಲಾಂಗ್ ಫ್ರಾಕ್ ತರ ಸ್ಟಿಚಿಂಗ್ ಮಾಡಿದ್ದೀನಿ. ಮ್ಯಾಕ್ಸಿ ಲುಕ್ ಕೊಡ್ತಿದೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಲುಕ್ ವೈಸ್ ಅಂತೂ ತುಂಬಾನೇ ನನಗೆ ಇಷ್ಟ ಆಯ್ತು. ನಾನು ಓನ್ ಆಗಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ನಿಮ್ಗೂ ಯೂಸ್ಫುಲ್ ಆಗತ್ತೆ ಅಂತ ವಿಡಿಯೋ ಕೂಡ ಮಾಡಿದ್ದೀನಿ. ಅಂಡ್ ಸ್ಯಾರಿಯಲ್ಲಿ ಇದನ್ನ ನಾನು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿರೋದು. ನೋಡಿ, ಇಲ್ಲಿ ನಾನು ಕಂಪ್ಲೀಟ್ ಆಗಿ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದು ಫ್ಲೋರಲ್ ಪ್ರಿಂಟೆಡ್ ಜಾರ್ಜೆಟ್ ಸ್ಯಾರಿ. ನೀವು ಈ ತರ ಮ್ಯಾಕ್ಸಿ ಫ್ರಾಕ್ಸ್ ಡಿಸೈನ್ ಮಾಡ್ಕೋಬೇಕು ಅಂದ್ರೆ ಈ ತರ ಜಾರ್ಜೆಟ್ ಸ್ಯಾರೀಸ್ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಅದು ನೋಡ್ಕೋಬೇಕು, ಸ್ಯಾರೀಸ್ ಅಲ್ಲಿ ಕೂಡ ಡಿಸೈನ್ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ತರ ಸ್ವಲ್ಪ ಫ್ಲೋರಲ್ ಪ್ರಿಂಟೆಡ್ ತರ ಫ್ಲವರ್ಸ್ ಈ ತರ ಇದ್ರೆ ಚಿಕ್ಕ ಚಿಕ್ಕದಾಗಿ ಕಲರ್ಫುಲ್ ಆಗಿರತ್ತೆ ಅಂಡ್ ಲುಕ್ ವೈಸ್ ಚೆನ್ನಾಗಿರತ್ತೆ. ನಾನು ಯೂಸ್ ಮಾಡ್ತಾ ಇರೋದು ಕಂಪ್ಲೀಟ್ ಆಗಿ ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಕಂಪ್ಲೀಟ್ ಲೀಫ್ ಈ ತರ ಬಂದಿದೆ ಡಿಸೈನು ಅಂಡ್ ಫ್ಲವರ್ಸ್ ಕೂಡ ಬಂದಿದೆ. ಇದ್ರಲ್ಲಿ ಬಾರ್ಡರ್ ಇಷ್ಟ ಆಗಿಲ್ಲ ನನಗೆ, ಅದಕ್ಕೆ ಬಾರ್ಡರ್ ಮಾತ್ರ ರಿಮೂವ್ ಮಾಡ್ತಾ ಇದೀನಿ. ಕಂಪ್ಲೀಟ್ ಆಗಿ ಈ ಮಿಡಲ್ ಪಾರ್ಟ್ ಹತ್ರ ಏನಿದೆ ಆ ಡಿಸೈನ್ ಮಾತ್ರ ಫ್ರಾಕ್ ಗೆ ಯೂಸ್ ಮಾಡ್ತೀನಿ. ಈ ರಿಮೈನಿಂಗ್ ಬಾರ್ಡರ್ ಪಾರ್ಟ್ ಏನಿದೆ ಅದು ನಾನೇನು ಯೂಸ್ ಮಾಡ್ತಿಲ್ಲ. ಆದ್ರೂ ಬೇಕು ಅಂದ್ರೆ ಅದರಿಂದ ಚಿಕ್ಕ ಮಕ್ಕಳಿಗೆ ಫ್ರಾಕ್ ತರ ಡಿಸೈನ್ ಮಾಡ್ಕೋಬಹುದು. ಬಟ್ ಅದನ್ನ ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ. ಇವಾಗ ಈ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಇದನ್ನ ನಾನು ಕಂಪ್ಲೀಟ್ ಆಗಿ ಫ್ರಾಕ್ ಗೆ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಕಂಪ್ಲೀಟ್ ಸಾರಿ ಏನಿದೆ ಅದಕ್ಕೆ ಬಾರ್ಡರ್ ಎಲ್ಲ ರಿಮೂವ್ ಮಾಡಿದ್ದೀನಿ ಅಂಡ್ ಲೈನಿಂಗು 2.5 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಲೈನಿಂಗು ಬಾಡಿ ಪಾರ್ಟ್‌ಗೆ ಎಷ್ಟು ಬೇಕೋ ಅಷ್ಟು ಈ ತರ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ 4 ಲೇಯರ್ಸ್ ಆಗಿ. ಜಸ್ಟ್ ಇಲ್ಲಿ ನಾನು ಲೆಂತ್ 14 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 11.5 12 ಇಂಚಸ್ ತಗೊಂಡ್ರೆ ಆಗತ್ತೆ. ಅಂಡ್ ಇಲ್ಲಿ ಶೋಲ್ಡರ್ ಲೆಂತ್ ಬಂದು 6 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ ಅಂಡ್ ಹಾರ್ನ್ ಹೋಲ್ ಬಂದು 6.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಈ ತರ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಹಾರ್ನ್ ಶೇಪ್ ಏನಿದೆ ಅದನ್ನ ತೆಗಿತಾ ಇದ್ದೀನಿ. ಇದು ಬಂದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ಮತ್ತೆ ಲಾರ್ಜ್ ಸೈಜ್ ಅವರಿಗೆ ಕರೆಕ್ಟ್ ಆಗಿ ಆಗತ್ತೆ. ಸ್ವಲ್ಪ ಲೂಸ್ ಇರತ್ತೆ ಮೀಡಿಯಂ ಸೈಜ್ ಅವರಿಗೆ, ಲಾರ್ಜ್ ಸೈಜ್ ಕರೆಕ್ಟ್ ಆಗಿ ಆಗತ್ತೆ. ಜಸ್ಟ್ ನೀವು ಮೆಜರ್ಮೆಂಟ್ ನೋಡ್ಕೋಬೇಕು ಅಷ್ಟೇ. ಬಾಡಿ ಪಾರ್ಟ್ ನಿಮ್ಮ ಹತ್ರ ಓಲ್ಡ್ ಕುರ್ತೀಸು ಟಾಪ್ಸ್ ಈ ತರ ಇದ್ರೆ ಅದನ್ನ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡ್ರು ಆಗತ್ತೆ. ಸೊ ಆ ಮೆಥಡ್ ಅಲ್ಲೂ ಕೂಡ ನೀವು ಡಿಸೈನ್ ಮಾಡ್ಕೋಬಹುದು. ಇಲ್ಲಿ ನಾನು ನೆಕ್ ಲೆಂತ್ ಬಂದು 3.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ ಅಂಡ್ ಫ್ರಂಟ್ ನೆಕ್ ಬಂದು 5.5 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿ ನೆಕ್ ಶೇಪ್ ಏನಿದೆ ಅದನ್ನ ತೆಗ್ದಿದ್ದೀನಿ. ಜಸ್ಟ್ ಈ ಆರ್ಮ್ ಶೇಪ್ ಕಡೆ ಫ್ಯಾಬ್ರಿಕ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರತ್ತಲ್ವಾ ಅದನ್ನ ನಾನು ಕಟ್ ಮಾಡ್ಕೊಂಡು ಎರಡು ಪಾರ್ಟ್ಸ್‌ನು ಸೆಪರೇಟ್ ಮಾಡ್ತಾ ಇದ್ದೀನಿ. ನೋಡಿ, ಬೋತ್ ಪಾರ್ಟ್ಸ್ ಈ ತರ ಸೆಪರೇಟ್ ಮಾಡಿದ್ದೀನಿ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು. ಬ್ಯಾಕ್ ಪಾರ್ಟು ಸೇಮ್ ಇರತ್ತೆ. ನೆಕ್ ಲೆಂತ್ 3.5 ಇಂಚಸ್ ಮಾರ್ಕ್ ಮಾಡಿದೆ ಅಂಡ್ ಡೀಪ್ ಬಂದು 3 ಇಂಚಸ್ ಇಡ್ತಾ ಇದೀನಿ. ಜಾಸ್ತಿ ಇಟ್ಟಿಲ್ಲ, ನಾರ್ಮಲ್ ಆಗಿ ಇಟ್ಟಿದೀನಿ. ರೆಡಿಮೇಡ್ ತರನೇ ಕಾಣಿಸ್ಬೇಕು ಅದಕ್ಕೆ ಒಂದು 3 ಇಂಚಸ್ ಇಟ್ಟಿದೀನಿ ಬ್ಯಾಕ್ ಸೈಡು. ನೋಡಿ, ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಬೋತ್ ಫ್ರಂಟ್ ಪಾರ್ಟ್ ಮತ್ತೆ ಬ್ಯಾಕ್ ಪಾರ್ಟ್ ಏನಿದೆ ನೆಕ್ ಪಾರ್ಟ್ಸ್ ನೀಟಾಗಿ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರತ್ತಲ್ವಾ ಅದು. ಹಾಗೆ ಫ್ರಂಟ್ ಸೈಡ್ ಮಾತ್ರ ಒಂದು ಹಾಫ್ ಇಂಚು ಆರ್ಮ್ ಶೇಪ್ ತೆಗಿತಾ ಇದ್ದೀನಿ ಲೈಟ್ ಆಗಿ, ಓನ್ಲಿ ಫ್ರಂಟ್ ಸೈಡ್ ಮಾತ್ರ. ನೋಡಿ, ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಕಟಿಂಗ್ ಇಷ್ಟೇ. ತುಂಬಾ ಸಿಂಪಲ್ ಇರತ್ತೆ, ನೀವು ಟ್ರೈ ಮಾಡಿ ನೋಡಿ. ಮೆಜರ್ಮೆಂಟ್ ಅಲ್ಲಿ ತೋರಿಸ್ಬೇಕು ಅಂದ್ರೆ ಎಲ್ಲಾ ಮೆಜರ್ಮೆಂಟು ತೋರ್ಸೋದಿಕ್ಕಾಗಲ್ಲ. ಜಸ್ಟ್ ಈ ತರ ನಾನು ಮಾರ್ಕಿಂಗ್ ಮಾಡಿ ತೋರ್ಸಿದೀನಿ ಅಷ್ಟೇ. ನಿಮ್ಗೆ ನಿಮ್ ಮೆಜರ್ಮೆಂಟ್ ಬೇಕು ಅಂದ್ರೆ ಜಸ್ಟ್ ಹೆಚ್ಚು ಕಮ್ಮಿ ಇರತ್ತೆ ಅಷ್ಟೇ. ನಿಮ್ಮ ಹತ್ರ ಕುರ್ತೀಸ್ ಇರತ್ತಲ್ವಾ ಇಲ್ಲ ಟಾಪ್ಸ್ ಅವಾಗೇನೆ ಹೇಳ್ದೆ ಅದನ್ನ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ನೆಕ್ ಪಾರ್ಟ್ ಮತ್ತೆ ಈ ಶೋಲ್ಡರ್ ಪಾರ್ಟ್ ಹಾರ್ಮ್ ಶೇಪ್ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಈ ತರ ಕಟ್ ಮಾಡ್ಕೊಂಡ್ರು ಆಗತ್ತೆ. ಸೊ ನೋಡಿ, ನಾನು ಈ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಏನಿದೆ ನೀಟಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಸೇಮ್ ಅದೇ ತರಾನೇ ಎರಡೂನು ನೀಟಾಗಿ ಕಟ್ ಮಾಡ್ಕೊಂಡು ನೆಕ್ ಪಾರ್ಟ್ ಎರಡೂ ನೆಕ್ ಪಾರ್ಟ್ಸ್ನು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೀವು ಇದು ಕಟಿಂಗ್ ಮಾಡಿದಾಗನು ಅಷ್ಟೇ ಜಾರ್ಜೆಟ್ ಫ್ಯಾಬ್ರಿಕ್ ಅಲ್ವಾ, ಸ್ವಲ್ಪ ಅದು ಜಾರೋ ತರ ಇರತ್ತೆ. ಜಸ್ಟ್ ಪಿನ್ಸ್ ನೀಟಾಗಿ ಇಟ್ಕೊಂಡು ಅದ್ರ ಮೇಲೆ ಇಲ್ಲ ಐರನ್ ಮಾಡ್ಕೊಂಡ್ರೆ ಏನ್ ಬರಲ್ಲ, ನೀಟಾಗಿ ಕಾಟನ್ ಆದ್ರೆ ಬರತ್ತೆ. ಬಟ್ ಇದು ಜಾರ್ಜೆಟ್ ಫ್ಯಾಬ್ರಿಕ್ ಅಲ್ಲ, ನೀಟಾಗಿ ಪಿನ್ಸ್ ಇಟ್ಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ನೀವು ಆ ತರ ನೋಡ್ಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಹೆಚ್ಚು ಕಮ್ಮಿ ಏನು ಇರಲ್ಲ ಫ್ಯಾಬ್ರಿಕ್, ಮೇನ್ ಫ್ಯಾಬ್ರಿಕ್. ನೀವು ಕಟಿಂಗ್ ಮಾಡಿದಾಗ ಒಂದು 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ಬೆಟರು.
ನೋಡಿ ನಾನು ಕಂಪ್ಲೀಟ್ ಆಗಿ ನೆಕ್ ಪಾರ್ಟ್ಸ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಈ ತರ ಅಟ್ಯಾಚ್ ಮಾಡ್ಕೊಂಡು ಅದನ್ನ ನೀಟಾಗಿ ಈ ನೆಕ್ ಪಾರ್ಟ್ ಹತ್ರ ಸೈಡ್ಗೆ ಕ್ರಾಸ್ ಆಗಿ ಟಾಕ ತರ ಕಟ್ ಮಾಡ್ಕೊಂಡು ಅದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಸೊ ಕಂಪ್ಲೀಟ್ ಆಗಿ ಈ ಲೈನಿಂಗ್ ಪಾರ್ಟ್ ಅಟ್ಯಾಚ್ ಆಗೋ ತರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಫ್ರಂಟ್ ಸೈಡ್ ತಗೊಂಡಿದ್ದೀನಿ. ಫ್ರಂಟ್ ಸೈಡ್‌ಗೆ ಈ ಚೆಸ್ಟ್ ಪಾರ್ಟ್ ಹತ್ರ ನಮಗೆ ಸ್ವಲ್ಪ ಅಗಲ ಬೇಕಲ್ವಾ? ಸೊ ವೇರ್ ಮಾಡಿದಾಗ ಕಂಫರ್ಟ್ ಇರ್ಬೇಕು. ಅದಕ್ಕೆ ಇಲ್ಲಿ ನಾನು ಟಕ್ಸು ಸ್ಟಿಚಿಂಗ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 3.4 ಇಂಚಸ್‌ಗೆ ಮಾರ್ಕ್ ಮಾಡಿದೆ ಅಂಡ್ ಅಲ್ಲಿಂದ ಟಕ್ ಲೆಂತ್ ಬಂದು 4 ಇಂಚಸ್‌ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ 2 ಟಕ್ಸ್ ಮೆಜರ್‌ಮೆಂಟ್ ಸೇಮ್ ಇರತ್ತೆ. ಈ ಕಡೆ ಟಕ್ ಇರತ್ತಲ್ವಾ? ಅದು ಕೂಡ ಸೇಮ್ ಅದೇ ತರನೇ ಮಾರ್ಕಿಂಗ್ ಮಾಡ್ಕೊಂಡು ಒಂದು 1 ಇಂಚು ಆ ಕಡೆ ಒಂದು 1/2 ಇಂಚು ಈ ಕಡೆ ಒಂದು 1/2 ಇಂಚು ಲೈಟ್ ಆಗಿ ಇಟ್ಕೊಂಡು ಇದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇದನ್ನ ಪ್ರಿನ್ಸೆಸ್ ಕಟ್ ಟೈಪ್ ಅಲ್ಲೂ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ಅದೇನು ಬೇಕಾಗಿಲ್ಲ. ಜಸ್ಟ್ ನಾರ್ಮಲ್ ಮ್ಯಾಕ್ಸಿ ಫ್ರಾಕ್ ಅಲ್ವಾ? ನೀವು ಈ ತರ ಟಕ್ಸು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ತಗೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಸ್ವಲ್ಪ ವಿಡ್ತ್ ಅಗಲ ಇರತ್ತಲ್ವಾ? ಯಾಕಂದ್ರೆ ಫ್ರಂಟ್ ಸೈಡ್‌ಗೆ ಟಕ್ಸ್‌ಗೆ ಒಂದು 2 ಇಂಚಸ್ ಹೋಗಿರತ್ತೆ. ಸೊ 2 ಟಕ್ಸ್‌ಗೂನು 1 ಇಂಚ್ ಅಂದ್ರೆ 2 ಇಂಚಸ್ ಹೋಗಿರತ್ತೆ. ಈ ಎಕ್ಸ್ಟ್ರಾ ಪಾರ್ಟ್ ಫ್ಯಾಬ್ರಿಕ್ ಇರತ್ತಲ್ವಾ? ಈ ವೇಸ್ಟ್ ಪಾರ್ಟ್ ಇದು ಸೈಡ್ ಫಿಟ್ಟಿಂಗ್ ಕಡೆ ಬ್ಯಾಕ್ ಸೈಡ್ ಅದು ನೀಟಾಗಿ ಕಟ್ ಮಾಡ್ಕೋಬೇಕು. ಅವಾಗ ಹೆಚ್ಚು ಕಮ್ಮಿ ಇರಲ್ಲ, ಚೆನ್ನಾಗಿರತ್ತೆ. ಫ್ರಂಟ್ ಬ್ಯಾಕ್ ಎರಡು ಲೆಂತ್ ವಿಡ್ತ್ ಕರೆಕ್ಟ್ ಆಗಿರ್ಬೇಕು. ಇಲ್ಲಿ ನಾನು ಬಾಟಮ್ ಪಾರ್ಟ್ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಬಾಟಮ್ ಪಾರ್ಟ್‌ಗೆ 2.5 ಮೀಟರ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಇಲ್ಲಿ ಲೆಂತ್ ಬಂದು 24 ಇಂಚಸ್ ತಗೊಂಡಿದ್ದೀನಿ. ಇದು ಫಸ್ಟ್ ಲೇಯರ್. ಬಟ್ ಇದು ನಾನು ಫ್ಯಾಬ್ರಿಕ್ ಬಂದು 2.5 ಮೀಟರ್ ತಗೊಂಡಿದ್ದೀನಿ ಕಂಪ್ಲೀಟ್ ಆಗಿ ಫ್ರಂಟ್‌ಗೆ ಮತ್ತೆ ಬ್ಯಾಕ್‌ಗೆ ಬಾಟಮ್ ಪಾರ್ಟ್‌ಗೆ. ಲೆಂತ್ ಮಾತ್ರ 24 ಇಂಚಸ್ ತಗೊಂಡಿದ್ದೀನಿ. ಕಂಪ್ಲೀಟ್ ಸೆಕೆಂಡ್ ಲೇಯರ್ ಅಟ್ಯಾಚ್ ಮಾಡ್ಕೊಂಡ್ರೆ ಜಾಸ್ತಿ ಬರತ್ತೆ. ಈ ತರ ಚಿಕ್ಕದಾಗಿ ಪ್ಲೀಟ್ಸ್ ತರ ಇಟ್ಕೊಂಡು ಒಂದು 1 ಇಂಚು 1.5 ಈ ತರ ಇಟ್ಕೊಂಡು ಲೈಟ್ ಆಗಿ ಪ್ಲೀಟ್ಸ್ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ಈ ತರ ಸ್ಟಿಚಿಂಗ್ ಮಾಡ್ಕೊಂಡು ಮತ್ತೆ ನೋಡ್ಕೋಬೇಕು ಇದು ಬಾಡಿ ಪಾರ್ಟ್ ವೇಸ್ಟ್ ಪಾರ್ಟ್‌ಗೆ ಕರೆಕ್ಟ್ ಆಗಿ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಡು ಮತ್ತೆ ಪ್ಲೀಟ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಬಾಡಿ ಪಾರ್ಟ್ ಆಲ್ರೆಡಿ ಸ್ಟಿಚಿಂಗ್ ಮಾಡಿದ್ದೀನಲ್ವಾ? ಇಲ್ಲಿ ಸೈಡ್‌ಗೆ ಓನ್ಲಿ ಮಿಡಲ್ ಪಾರ್ಟ್ ಹತ್ರ ಒಂದು 2, 3 ಪ್ಲೀಟ್ಸ್ ರಿಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗಿದೆ. ಈ ತರ ನೋಡ್ಕೊಂಡು ನೀವು ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಈ ತರ ಬರತ್ತೆ. ಇದು ಕಂಪ್ಲೀಟ್ ಆಗಿ ಫಸ್ಟ್ ಲೇಯರ್. ಇವಾಗ ಸೆಕೆಂಡ್ ಲೇಯರ್ ತೋರಿಸ್ಕೊಡ್ತೀನಿ. ಸೆಕೆಂಡ್ ಲೇಯರ್‌ಗೆ ಎಷ್ಟು ಬೇಕೋ ಅಷ್ಟು ನಾನು ರಿಮೈನಿಂಗ್ ಸ್ಯಾರಿಯಲ್ಲಿ ನಾನು ಕಂಪ್ಲೀಟ್ ಆಗಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲೆಂತ್ ಬಂದು 12 ಇಂಚಸ್ ತಗೊಂಡಿದ್ದೀನಿ. ಅಂಡ್ ಫ್ಯಾಬ್ರಿಕ್ಕು ಇಷ್ಟೇ ಅಂತ ಹೇಳೋದಿಕ್ಕಾಗಲ್ಲ. ಕಂಪ್ಲೀಟ್ ಸ್ಯಾರಿಯಲ್ಲಿ ಮಿಕ್ಕಿರೋ ಫ್ಯಾಬ್ರಿಕ್ ಏನಿದೆ ಅದು ಕಂಪ್ಲೀಟ್ ಆಗಿ ಈ ತರ ಚಿಕ್ಕದಾಗಿ ಪೀಸಸ್ ಮಿಕ್ಕಿರತ್ತೆ. ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಒಂದೇ ಲೆಂತ್ ಇರೋ ತರ ನೋಡ್ಕೊಂಡು ಕಂಪ್ಲೀಟ್ ಆಗಿ ಅಟ್ಯಾಚ್ ಮಾಡ್ಕೊಂಡು ಚಿಕ್ಕದಾಗಿ ಫ್ರಿಲ್ಸ್ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಸೇಮ್ ಅದೇ ತರಾನೇ ಈ ಪ್ಲೀಟ್ಸ್ ತರ ಸ್ಟಿಚಿಂಗ್ ಮಾಡಿದ್ದೀನಲ್ವಾ ನಾನು ಫಸ್ಟ್ ಲೇಯರ್ ಅದೇ ತರಾನೇ ಸ್ಟಿಚಿಂಗ್ ಮಾಡ್ಕೋಬಹುದು. ಇಲ್ಲ ಗ್ಯಾದರಿಂಗ್ ಪ್ಲೀಟ್ಸ್ ತರ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಇಲ್ಲಿ ನಾನ್ ಸ್ಟಿಚಿಂಗ್ ಮಾಡಿರೋದು ಪ್ಲೀಟ್ಸ್ ತರ ಏನು ಸ್ಟಿಚಿಂಗ್ ಮಾಡಿಲ್ಲ. ಜಸ್ಟ್ ಮಿಷನ್ ಅಲ್ಲೇ ಈ ತರ ಅಡ್ಜಸ್ಟ್ ಮಾಡ್ಕೊಂತೀವಲ್ಲ ಸ್ಟಿಚಸ್ ಅದ್ರಲ್ಲಿ ಲೂಸ್ ಸ್ಟಿಚಸ್ ಅಂತ ಬರತ್ತೆ. ಲೂಸ್ ಸ್ಟಿಚಸ್ಗೆ ನೀವು ಸೆಟ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ಇರತ್ತಲ್ವಾ ಅದು ಒಂದು ಸ್ಟಿಚ್ ಮಾಡ್ಕೊಂಡ್ರೆ 2 ಸ್ಟಿಚಸ್ ಬರತ್ತೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್. ಒಂದು ಥ್ರೆಡ್ ಎಳ್ಕೊಂಡ್ರೆ ನೀಟಾಗಿ ಇದೇ ಟೈಪ್ ಅಲ್ಲಿ ನೀಟಾಗಿ ಪ್ಲೀಟ್ಸ್ ತರ ಬರತ್ತೆ. ಜಸ್ಟ್ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೋಬಹುದು. ನೋಡಿ ನಾನು ನೀಟಾಗಿ ಇದನ್ನ ಡಿಸೈನ್ ಮಾಡಿದ್ದೀನಿ. ಇದೇ ಮೆಥಡ್ ಅಲ್ಲೇ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಇದನ್ನ ನಾನು ತೋರಿಸ್ಕೊಟ್ಟಿಲ್ಲ. ಜಸ್ಟ್ ನಾರ್ಮಲ್ ಆಗಿ ಸ್ಟಿಚಿಂಗ್ ಮಿಷನ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡು ಈ ತರ ಡಿಸೈನ್ ಮಾಡ್ಕೋಬಹುದು. ನೋಡಿ ನಾನು ಇನ್ನೊಂದು ಲೇಯರ್ ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಅಟ್ಯಾಚ್ ಮಾಡ್ಕೊಂಡು ಒಂದ್ ಸೈಡ್ ಮಾತ್ರ ಅಟ್ಯಾಚ್ ಮಾಡ್ಕೋಬೇಕು. ಅಂಡ್ ಈ ಕಡೆ ಪಾರ್ಟ್ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಬಾಟಮ್ ಪಾರ್ಟ್ ರೆಡಿ ಆಗತ್ತೆ. ಇವಾಗ ನಾನು ಬಾಟಮ್ ಪಾರ್ಟ್ದು ಲೈನಿಂಗ್ ತೋರಿಸ್ಕೊಡ್ತೀನಿ. ಲೈನಿಂಗ್ ಇಲ್ಲಿ ನಾನು ಇಷ್ಟೇ ಅಂತ ಹೇಳ್ತಿಲ್ಲ. ಜಸ್ಟ್ 2.5 ಮೀಟರ್ ನಾನು ಏನು ಯೂಸ್ ಮಾಡಿದ್ದೆ 2.5 ಮೀಟರ್ ಅಲ್ಲಿ ಬಾಡಿ ಪಾರ್ಟ್‌ಗೆ ಹಾಗೆ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದನ್ನ ನಾನು ಕಂಪ್ಲೀಟ್ ಆಗಿ ಬಾಟಮ್ ಪಾರ್ಟ್‌ಗೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮೆಜರ್ಮೆಂಟು ಅಷ್ಟೇ ಜಸ್ಟ್ ಏನು ತೋರಿಸ್ತಿಲ್ಲ. ಜಸ್ಟ್ ನಮ್ಮ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಇರತ್ತಲ್ವಾ ಅದನ್ನ ಇದ್ರ ಮೇಲೆ ಇಟ್ಟು ನೀಟಾಗಿ ವೇಸ್ಟ್ ಪಾರ್ಟ್ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಮಾರ್ಕ್ ಮಾಡ್ಕೊಂಡು ಕ್ರಾಸ್ ಆಗಿ ಈ ತರ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ವೇಸ್ಟ್ ಪಾರ್ಟ್ ಕಡೆಗೆ ಫ್ರಂಟ್ ಸೈಡ್ ಮಾತ್ರ ಡೌನ್‌ಗೆ ಒಂದು 1 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಈ ಕಡೆ ಸ್ವಲ್ಪ ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ಮಾರ್ಕಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಕಂಪ್ಲೀಟ್ ಆಗಿ ಕಟಿಂಗ್ ಮಾಡಿದ್ದೀನಿ. ಇವಾಗ ಈ ಫ್ಯಾಬ್ರಿಕ್ ಏನಿದೆ ಅದನ್ನ ಓಪನ್ ಮಾಡಿ ತೋರಿಸ್ತೀನಿ.
ನಾನು ಫಸ್ಟ್ ಅಲ್ಲಿ ಹೇಳೋದು ಮರ್ತೋದೆ. ಜಸ್ಟ್ ಈ ಫ್ಯಾಬ್ರಿಕ್ 4 ಲೇಯರ್ಸ್ ಆಗಿ ನೀಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಮ್ಮ ಬಾಡಿ ಪಾರ್ಟ್ ಯಾವ ತರ ಫೋಲ್ಡಿಂಗ್ ಮಾಡಿರ್ತೀವಿ ಅದೇ ತರಾನೇ ಇದು ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ಇದನ್ನ ನಾವು ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂಡು ಎರಡೂ ಸೈಡ್ ಅಲ್ಲೂ ಅಟ್ಯಾಚ್ ಮಾಡ್ಕೊಂಡು ಅಂಡ್ ಈ ಕಡೆ ಪಾರ್ಟ್ ಏನಿದೆ ಅದು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಅಂಡ್ ವೇಸ್ಟ್ ಪಾರ್ಟ್ ಕಡೆ ಒಂದು 2 ಇಂಚಸ್ ಗ್ಯಾಪ್ ಇರೋ ತರ ನೋಡ್ಕೋಬೇಕು ನೀವು ಯಾವತ್ತೇ ಆಗ್ಲಿ ಸ್ಟಿಚಿಂಗ್ ಮಾಡಿದಾಗ. ನೋಡಿ ನಾನು ಲೈನಿಂಗ್ ಏನಿದೆ ಅದು ನೀಟಾಗಿ ಇದ್ರ ಒಳಗಡೆಗೆ ಸೇರಿಸ್ಕೊಂಡು ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ 2 ಫೋಲ್ಡಿಂಗ್ ಮಾಡಿದ್ದೀನಿ. ಇಲ್ಲಿ ವಿಡ್ತ್ ಬಂದು 14 ಇಂಚಸ್ ತಗೊಂಡಿದ್ದೀನಿ ಅಂಡ್ ಲೆಂತ್ ಬಂದು 11 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು 8 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇದು ನಾನು 2 ಫೋಲ್ಡಿಂಗ್ ಮಾಡಿ ಲೆಂತ್ ವಿಡ್ತ್ ನಿಮ್ಗೆ ಹೇಳಿದ್ದು ಅದನ್ನ ನೋಡ್ಕೋಬೇಕು ಮೇನ್. ಎಲ್ಲ ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ಡೀಟೇಲ್ ಆಗಿ. ಇಲ್ಲಿ ನಾನು 8 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ ಎರಡೂ ಸೈಡ್ ಅಲ್ಲೂ ಈ ಕಡೆ ಅಂಡ್ ಈ ಕಡೆ. ನಾನು ಇಲ್ಲಿ ಏನ್ ಮಾರ್ಕಿಂಗ್ ಮಾಡಿದ್ದೀನಿ ಅದು 8 ಇಂಚಸ್ ಮಾರ್ಕ್ ಮಾಡಿದೆ ಅಲ್ಲ, ಸೊ ಬ್ಯಾಕ್ ಸೈಡ್ ಕೂಡ ಅದೇ ತರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ನಾನು ಫ್ರಂಟ್ ಸೈಡ್ ಏನ್ ತೋರಿಸಿದ್ದೀನಿ ಅದೇ ತರಾನೇ ಬ್ಯಾಕ್ ಸೈಡ್ ಕೂಡ ಮಾರ್ಕಿಂಗ್ ಮಾಡ್ಕೋಬೇಕು. ಆತರ ಮಾರ್ಕಿಂಗ್ ಮಾಡ್ಕೊಂಡು ಮಿಡಿಲ್ ಪಾರ್ಟ್ ಹತ್ರ ಮಿಕ್ಕಿರತ್ತಲ್ಲ ರಿಮೈನಿಂಗ್ ಫ್ಯಾಬ್ರಿಕ್ ಅದು ನೀಟಾಗಿ ಈ ತರ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಅದಕ್ಕೆ ನಾನು ಅರ್ಥ ಆಗಲ್ಲ ಅಂತಾನೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. 8 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡ್ರೆ ರಿಮೈನಿಂಗ್ ಮಿಡಿಲ್ ಪಾರ್ಟ್ ಹತ್ರ ಫ್ಯಾಬ್ರಿಕ್ ಇರತ್ತಲ್ವಾ ಅದನ್ನ ಮಾತ್ರ ಈ ತರ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಒಂದ್ ಸೈಡ್ ಸ್ಟಿಚಿಂಗ್ ಮಾಡಿದ್ದೀನಿ, ಇನ್ನೊಂದ್ ಸೈಡ್ ಕೂಡ ಇದೇ ತರನೇ ಸೇಮ್ ಅದೇ ಮೆಥಡ್ ಅಲ್ಲೇ ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ಈ ತರ ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ಈ ತರ ಬಂದಿಲ್ಲ ಅಂದ್ರೆ ಎಲಾಸ್ಟಿಕ್ ಇದ್ರೆ ಎಲಾಸ್ಟಿಕ್ ಇದನ್ನ ಫೋಲ್ಡಿಂಗ್ ಮಾಡ್ಕೊಂಡು ಇದ್ರ ಒಳಗಡೆಗೆ ಎಲಾಸ್ಟಿಕ್ ಸೇರಿಸ್ಕೊಂಡು ಕೂಡ ನೀವು ಅಟ್ಯಾಚ್ ಮಾಡ್ಕೋಬಹುದು, ಅದು ಕೂಡ ಚೆನ್ನಾಗಿರತ್ತೆ. ಎಲಾಸ್ಟಿಕ್ ಟೈಪ್ ಅಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಮ್ಯಾಕ್ಸಿ ಫ್ರಾಕು, ಅದಕ್ಕೆ ಇದ್ರಲ್ಲಿ ತೋರಿಸಿಲ್ಲ, ಜಸ್ಟ್ ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಎರಡೂ ಕಡೆನೂ ಪ್ಲೀಟ್ಸ್ ಏನಿದೆ ಅದು ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಸ್ಲೀವ್ ಶೇಪ್ ಏನಿದೆ ಅದನ್ನ ತೆಗಿತಾ ಇದ್ದೀನಿ. 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ ಅಂಡ್ ಈ ಕಡೆ 7 ಇಂಚಸ್ಗೆ ಮಾರ್ಕ್ ಮಾಡಿದೆ. ಜಸ್ಟ್ ಈ ತರ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಸ್ಲೀವ್ ಶೇಪ್ ತೆಗಿತಾ ಇದ್ದೀನಿ. ಈ ತರ ನೀವು ಯಾವತ್ತೇ ಆಗ್ಲಿ ಇದನ್ನ ಪ್ಲೀಟ್ಸ್ ಎಲ್ಲ ಸ್ಟಿಚಿಂಗ್ ಮಾಡ್ಕೊಂಡು ಸ್ಲೀವ್ ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಸ್ಲೀವ್ ಏನಿದೆ ಅದು ರೆಡಿ ಆಯ್ತು. ಇವಾಗ ಜಸ್ಟ್ ಈ ಕಡೆ ಪಾರ್ಟಿಗೆ ಮಾತ್ರ ಒಂದು ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ಪಟ್ಟಿ ತೋರಿಸ್ತಾ ಇದ್ರಿ, ಜಸ್ಟ್ ಇದು 1 ಇಂಚ್ ಮೇಲೆ ಇರತ್ತೆ. ಲೈಟ್ ಆಗಿ ಈ ತರ ತಗೊಂಡು ವಿಡ್ತ್ ಒಂದು 1.5 ಈ ತರ ಇರತ್ತೆ ಅಂಡ್ ಲೆಂತ್ ಸ್ಲೀವ್ಸ್ಗೆ ಸ್ಲೀವ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ನೋಡಿ ನಾನು ಇದನ್ನ ನೀಟಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಜಸ್ಟ್ ಇದನ್ನ ಸಿಂಗಲ್ ಸ್ಟಿಚ್ ಮಾಡ್ಕೋಬೇಕು ಅಟ್ಯಾಚ್ ಮಾಡಿದಾಗ. ಫಸ್ಟ್ ಇದು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಇದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೋಬೇಕು. ನಾನು ಇದನ್ನ ತೋರಿಸ್ಕೊಡ್ತೀನಿ. ಜಸ್ಟ್ ಈ ತರ ಓಪನ್ ಮಾಡಿ ಇದ್ರ ಮೇಲೆ ಒಂದು ಸ್ಟಿಚ್ ಮಾಡಬೇಕು. ಈ ತರ ಕಂಪ್ಲೀಟ್ ಆಗಿ ನೀವು ನೆಕ್ ಪಾರ್ಟ್ಗೆ ಪಟ್ಟಿ ಯಾವ ತರ ಅಟ್ಯಾಚ್ ಮಾಡ್ತೀರಾ ಸೇಮ್ ಅದೇ ತರನೇ ಸ್ಲೀವ್ಗೂ ಕೂಡ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನ ಬ್ಯಾಕ್ ಸೈಡ್ಗೆ 2 ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಅದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಕಂಪ್ಲೀಟ್ ಆಗಿ ಸ್ಲೀವ್ ಏನಿದೆ ಅದು ರೆಡಿ ಆಯ್ತು. ಇನ್ನೊಂದು ಸ್ಲೀವ್ ಕೂಡ ಇದೇ ಮೆಥಡ್ ಅಲ್ಲೇ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಜಸ್ಟ್ ಪಟ್ಟಿ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಎಲಾಸ್ಟಿಕ್ ಇದ್ರೆ ಎಲಾಸ್ಟಿಕ್ ಕೂಡ ನೀವು ಸೇರಿಸ್ಕೋಬಹುದು. ನೋಡಿ ಇಲ್ಲಿ ಇನ್ನೊಂದು ಸ್ಲೀವ್ ಕೂಡ ನಾನು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಜಸ್ಟ್ ಇವಾಗ ಎರಡೂ ಸ್ಲೀವ್ಸೂನು ಬಾಡಿ ಪಾರ್ಟ್ಗೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಅಂದ್ರೆ ನಾನು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂ ತೋರಿಸ್ತಾ ಇದ್ದೀನಿ. ಎರಡೂ ಪಾರ್ಟ್ಸ್ ನೀಟಾಗಿ ಶೋಲ್ಡರ್ ಪಾರ್ಟ್ ಹತ್ರ ಡಬಲ್ ಸ್ಟಿಚಿಂಗ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಹಾಗೆ ಸ್ಲೀವ್ಸ್ ಕೂಡ ಅಟ್ಯಾಚ್ ಮಾಡ್ಕೊಂಡು ನೀಟಾಗಿ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡು ಈ ಬಾಡಿ ಪಾರ್ಟ್ ಮತ್ತೆ ಬಾಟಮ್ ಪಾರ್ಟ್ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇದು ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು ಅಟ್ಯಾಚ್ ಮಾಡಿದಾಗ. ಸೊ ಕಂಪ್ಲೀಟ್ ಆಗಿ ಇಲ್ಲಿಗೆ ಫ್ರಾಕ್ ಏನಿದೆ ಅದು ರೆಡಿ ಆಗತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.